ಇನ್ನು ಉಪಸಮರದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಪ್ರಚಾರ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆನೆ ತೆರೆ ಬೀಳ್ತಾ ಇದೆ. ಬಾಗಲಕೋಟೆಯಲ್ಲಿ ಹೀಗಾಗಿ ಬಿರುಸಿನ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಕ್ಯಾಂಪೇನಿಂಗ್ ನಡೀತಾ ಇದೆ. ಅಭಿವೃದ್ಧಿಗಾಗಿ ನನಗೆ ಮತ ಕೊಡಿ ಅಂತ ಚರಂತಿಮಠ ಕೇಳ್ತಿದ್ದಾರೆ. ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಪ್ರತಿನಿಧಿ ರವಿಮುಖಿ ಮಾತನಾಡಿಸಿದ್ದಾರೆ ಚರಂತಿಮಠ ಅವರನ್ನ. ಕೇಳೋಣ ಬನ್ನಿ ಸರ್. ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮತದಾರರಿಗೆ? 23ನೇ ತಾರೀಕು ನಾಮಿನೇಷನ್ ಕೊಡುವಂಥ ದಿನ ಯಾವ ಟ್ರೆಂಡ್ ಇತ್ತು, ಪ್ರತಿದಿನ ಹೆಚ್ಚಾಗ್ತಾನೆ ಇದೆ ವಿನಃ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ಸಿನವರು ಇದನ್ನು ಕೆಡಿಸಬೇಕು ಅಂಥೇಳಿ ಸಾಕಷ್ಟು ಶತಪ್ರಯತ್ನ ಮಾಡ್ತಾರೆ, ಇನ್ನೂವರೆಗೂ ಅವರಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆಲ್ತದೆ. ಪ್ರಚಾರದ ವೇಳೆ ಒಂದು ಕಡೆ ಸಿದ್ದರಾಮಯ್ಯವರು ಹೇಳ್ತಾರೆ, ಉಮೇಶ್ ಮೇಟಿ ಅವರು ತುಂಬ ಎಚ್ ವೈ ಮೇಟಿ ಅವ್ರ ರೀತಿಯೇ ಸರಳ ಸಜ್ಜನ ವ್ಯಕ್ತಿ, ಇನ್ನೊಂದು ಕಡೆ ದುರಹಂಕಾರದ ವ್ಯಕ್ತಿಗಳಿದ್ದಾರೆ ಅಂತಂದು ಹೇಳ್ಕೊಂಡು ನಿಮಗೆ ಇವ್ರು ಬೇಕಾ ಅವ್ರು ಬೇಕಾ ಅಂತಂದು ಜನರನ್ನ ಕೇಳ್ಕೊಂಡು ಪ್ರಶ್ನೆ ಇಟ್ಕೊಂಡು ಮಾತಾಡ್ತಾರೆ. ಸಿದ್ದರಾಮಯ್ಯ ನಂಬರ್ 1 ಮೊದಲನೇ ದುರಹಂಕಾರಿ, ಎರಡನೇದ್ದು ಅವರ ಅಭ್ಯರ್ಥಿ ದುರಹಂಕಾರಿ. ಮೇಟಿಯವ್ರನ್ನ ಮಂತ್ರಿಮಂಡಲದಿಂದ ರಾಜೀನಾಮೆ ಕೊಡಿಸಿದ್ರು. ಅವರು ಆ ಮಂತ್ರಿ ಸ್ಥಾನದಿಂದ ಅವ್ರನ್ನ ಮೇಟಿಯವ್ರನ್ನ ಯಾಕೆ ತೆಗೆದ್ರು ಅದನ್ನಷ್ಟೇ ಹೇಳ್ಬಿಡಣ್ಣ, ಅವ್ರಿಗೆ ಸಾಕು. ಅವರು ದುರಹಂಕಾರಿ ಅದಾರೋ ನಾ ದುರಹಂಕಾರಿ ಅದೇನೋ ಗೊತ್ತಾಗುತ್ತೆ. ಈ ಊರಾಗಿ ಜನರಿಗೆ ಎಲ್ಲರಿಗೂ ಗೊತ್ತದ. ಸಿದ್ದರಾಮಯ್ಯನಷ್ಟು ದುರಹಂಕಾರ ಯಾವ ರಾಜಕೀಯ ನಾಯಕರಿಗೂ ಇಲ್ಲ. ಸರಿ, ಬಾಗಲಕೋಟೆಗೆ ಅಭಿವೃದ್ಧಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೊಂದು ಮೆಡಿಕಲ್ ಕಾಲೇಜ್ ಅಂತೂ ಎಲ್ಲರ ಕಡೆ ಹೇಳ್ತಾ ಹೊರಟಿದ್ದಾರೆ. ತಮ್ಮ ಕೊಡುಗೆ ಏನು ಸರ್? ನೀವು ವಿಶೇಷವಾಗಿ ಕೆಲವೊಂದಿಷ್ಟು ಕೆಲಸಗಳ ಬಗ್ಗೆ ಹೇಳೋದು. ಒಂದು ಸರ್ಕಾರವಾಗಿ ಈ ಮೆಡಿಕಲ್ ಕಾಲೇಜ್ ಜಪ ಮಾಡ್ತಾರೆ, ಅವರಿಗೆ ನಾಚಿಕೆ ಆಗಬೇಕು. ಮೊದಲನೇದ್ದು 2013ರಿಂದ 2018ರವರೆಗೂ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅಡಿಗಲ್ಲೂ ಹಾಕಲಿಲ್ಲ, ಕಾಲೇಜು ಸ್ಥಾಪನೆ ಆಗಲಿಲ್ಲ. 18ರಿಂದ 23ಕ್ಕೆ ನಾವು ಬಂದ್ವಿ, 300 ಬೆಡ್ಡಿನ ಹಾಸ್ಪಿಟ್ಲ್ ಮಾಡಿದ್ದಾನೆ. ಅದನ್ನು ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಆಯಿತು, ಸರ್ಕಾರಿ ಹಾಸ್ಪಿಟ್ಲೇ ಅಪ್ಗ್ರೇಡ್ ಆಯಿತು ನಮ್ಮ ಕಾಲದಲ್ಲಿ. ಮತ್ತೀಗ 23ಕ್ಕೆ ಅವರು ಬಂದಾರ, 25ರವರೆಗೆ ಮೆಡಿಕಲ್ ಕಾಲೇಜ್ ಗಪ್ಪಾಗಿತ್ತು. 25ಕ್ಕೆ ಒಂದು ಬಜೆಟ್ನಾಗ ಘೋಷಣೆ ಮಾಡಿದ್ರು, 26ಕ್ಕೆ ಅಡಿಗಲ್ಲ ಹಾಕ್ಯಾರ. ನಾಳೆ ಚುನಾವಣೆ ಐತೆ ಅಂದ್ರೆ ಇವತ್ತರಂತೆ. ಏಪ್ರಿಲ್ 9ಕ್ಕಂತೂ ಮತದಾನ. ಓವರಲ್ ಆಗಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಒಂದು ಘಟನೆ ನಡೆದತ್ತೆ. ಈಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ 15ನೇ ಸೆಕ್ಟರ್ನೊಳಗೆ ಹೆಣ್ಮಕ್ಳು ಊಟ ಮಾಡೋಕ್ಕೆ ಕುಂತ ಹೊತ್ನಾಗ ಆ ಮುಸಲ್ಮಾನ್ ಹುಡುಗರು ಬಂದು ನಿಮ್ಮ ರೇಟ್ ಎಷ್ಟು ಅಂತ ಕೇಳಿದ್ರಂತೆ ನಿನ್ನೆ ರಾತ್ರಿ ಕಾಂಗ್ರೆಸ್ಸಿನವರು. ಇದು ಉದ್ದಟತನ ಅಲ್ಲ, ಹೆಣ್ಮಕ್ಳಿಗೆ ಸುರಕ್ಷತೆ ಐತಿ. ಶಿವಾಜಿ ಮಹಾರಾಜರ ಮೆರವಣಿಗೆಗೆ ಬೂಟು ಕಲ್ಲು ಬಗಿತಾರೆ ಮಸೂತಿಯಿಂದ, SP ಅಂಗಿ ಮೇಲೆ ರಕ್ತ ಹರಿದಾಡ್ತತಿ. ಅದಕ್ಕೆ ಸುರಕ್ಷತೆ ಬೇಕಾದ್ರೆ, ಅಭಿವೃದ್ಧಿ ಬೇಕಾದ್ರೆ, ಸುರಕ್ಷಿತವಾಗಿರಬೇಕಾದ್ರೆ BJPಯನ್ನು ಬೆಂಬಲಿಸಬೇಕು, BJPಗೆ ವೋಟ್ ಹಾಕಬೇಕು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.